ನೋಡ್ ಗುರು, ಅರಸ್ನಾಗಿ ನಾವು ಇರ್ಬೇಕಂದ್ರೆ ಆಳಾಗಿ ದುಡಿಲೇಬೇಕು. ಹಾಯ್ ಗಾಯ್ಸ್, ನಾನು ನಿಮ್ಮ ರಾಕೇಶ್. ಇವತ್ತಿಂದ ಹೊಸ ಬಿಸ್ನೆಸ್ ಸ್ಟಾರ್ಟ್ ಆಗ್ತಿದೆ. ಎಲ್ಲ ಕ್ಲಿಯರಾಗಿ ಹೇಳ್ಕೊಂತ ಹೋಗ್ತೀನಿ. ಇದೇ ನಮ್ಮ ಶಾಪು. ಇನ್ನೂ ಸ್ಟಾರ್ಟಪ್ ಮಾಡ್ತಾ ಇದ್ದೀವಿ. ಇನ್ನೂ ರೆಡಿ ಮಾಡಬೇಕು, ಎಲ್ಲ ಮೆಟೀರಿಯಲ್ ತರಬೇಕು. ತುಂಬ ಕೆಲಸ ಐತೆ ಗುರು. ಅದು ಎಷ್ಟಂದರೆ ಹೇಳೋಕ್ಕೆ ಸಾಲದು. ಸುಮ್ಮನೆ ಮುನ್ನುಗ್ತಾನೆ ಇದ್ದೀವಿ. ಕೆಲಸ ಅದು ಮಾಡಬೇಕು, ಇದು ಮಾಡಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು ಅಂತ ಸುಮ್ಮನೆ ಪ್ಲ್ಯಾನಿಂಗ್ ಇಟ್ಕೊಂಡು ಬರ್ಕೊತ ಮೊಬೈಲ್ ಏನೇನು ವಸ್ತು ಬೇಕು ನಮಗೆ ಅವನ್ನೆಲ್ಲ ಸರ್ಚ್ ಮಾಡ್ಕೊಂತ ಎಲ್ಲ ಒಂದು ಲೀಸ್ಟ್ ಮಾಡ್ಕೊಂಡು ಎಲ್ಲ ಐಟಮ್ ಜೋಡಿಸ್ಕೊಂಡಿದ್ದೀವಿ. ಸಿಟಿ ಒಳಗೆ ಐಟಮ್ ತೊಗೋಬೇಕಿತ್ತು. ಮನೆಗೆ ಬಂದು ಗಾಡಿ ಬೀಗ ಎಲ್ಲ ತಗೊಂಡು ಹೋಗಿ ಒಂದು ಸ್ವಲ್ಪ ಹಂಗೆ ನಮ್ಮ ಶಾಪಿನ ಬಗ್ಗೆ ಒಂದು ಸ್ವಲ್ಪ ಮಾರ್ಕೆಟಿಂಗ್ ಮಾಡ್ಬೇಕಂತ ಅಂದರು. ನಮ್ಮ ಬ್ರದರ್ ಕರ್ಕೊಂಬಂದು ಆಟೋ ಇದೆ ಅವ್ರದ್ದು, ನಮ್ಮ ಬ್ರದರ್ದು. ಅದು ಆಟೋದಲ್ಲಿ ಎಲ್ಲ ಅನೌನ್ಸ್ಮೆಂಟ್ ಮಾಡೋಣ ಅಂತ ನಮ್ಮ ಬ್ರದರ್ನ ಕರ್ಕೊಂಬಂದು ರೂಮಲ್ಲಿ ಬಿಟ್ಟಿದ್ದೀವಿ, ಎಲ್ಲ ರೆಕಾರ್ಡ್ ಮಾಡ್ಕೊಂತ. ಇವರೇ ನೋಡಿ ನಮ್ಮ ಬ್ರದರು. ಬೆಂಗಳೂರಿಂದ ರ್ಯಾಕ್ಗಳನ್ನು ತರಿಸಿದ್ವಿ. ಅದು SRS ಟ್ರಾವೆಲಿಗೆ ಬಂದಿತ್ತು. ತುಂಬ ಕಾಸ್ಟ್ಲಿ ಬಿತ್ಕರು ರ್ಯಾಕ್ಗಳು. ಅದು ಅಷ್ಟು ಕೊಡೋದೇ ಅಲ್ಲ, ಆದರೂ ಪಕ್ರ ಆಗ್ಬಿಟ್ವಿ ಈ ರ್ಯಾಕ್ಗಳು ತಗೊಂಬಂದು. ಅಡ್ಜಸ್ಟ್ ಮಾಡೋಕ್ಕೆ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಆಯಿತು. ಹೆಂಗೆಂಗೋ ಅಡ್ಜಸ್ಟ್ ಮಾಡ್ಕೊಂಬಂದು ಮತ್ತು ಐಟಮ್ಗಳನ್ನೆಲ್ಲ ದಾವಣಗೆರೆಯಿಂದ ಸಿಟಿ ಒಳಗಿಂದ ತಗೊಂಬಂದು ಇಟ್ಟಿದ್ವಿ. ಹಂಗೆ ನಮ್ಮ ಶಾಪ್ಗೆ ವರ್ಕರ್ಸ್ ಬೇಕಿತ್ತು. ವರ್ಕರ್ಸಿಗೆ ನಮ್ಮ ಅಂಗಡಿ ಒಳಗೆ ಏನೇನು ಮಾಡಬೇಕಂತ ಹಂಗೆ ಟ್ರೈನಿಂಗ್ ಸಣ್ಣದಾಗಿ ಕೊಡ್ತಾಯಿದ್ವಿ. ಫ್ರೂಟ್ ಮಾರ್ಕೆಟಿಂದ ಟ್ರೈಗಳನ್ನೆಲ್ಲ ತರಿಸಿದ್ವಿ. ಹಂಗೆ ತೊಳಸಿ ಎಲ್ಲ ಕ್ಲೀನಾಗಿ ರೆಡಿ ಮಾಡ್ತಾಯಿದ್ವಿ. ನೆಕ್ಸ್ಟ್ ಟ್ರೈಗಳನ್ನೆಲ್ಲ ಕ್ಲೀನಾಗಿ ಒರೆಸಿ ಒಳಗೆ ಅಷ್ಟು ಕ್ಲೀನಾಗಿ ರೆಡಿ ಮಾಡಿದ್ವಿ. ನೆಕ್ಸ್ಟ್ ಸಂಜೆ ಆಗೋಯ್ತು. ಒಳಗಡೆ ನಮ್ಮ ಚಿಕ್ಕಪ್ಪ ಬಂದು ಒಂದು ಸ್ವಲ್ಪ ಎಲ್ಲ ಜೋಡಿಸಿತ್ತು. ಈ ಪ್ಯಾಟ್ರನ್ನಾಗಿ ಇಟ್ಕೊಳ್ರಿ, ಎಲ್ಲ ಹಣ್ಣುಗಳನ್ನೆಲ್ಲ ಇಡಣ್ರಿ ಅಂತ ಹೇಳಿದರು. ಹಂಗೆ ಒಂದು ಸೀನ್ ಹೆಂಗೈತೆ ಅಂತ ಬನ್ನಿ. ಈ ಥರ ಮಾಡಿದ್ದೀವಿ ನೋಡ್ರಿ. ಈ ಥರ ಮಾಡ್ಕೊಂಡು ಹಣ್ಣುಗಳನ್ನೆಲ್ಲ ಒಂದೊಂದು ಡಿಫ್ರೆಂಟಾಗಿ ಟ್ರೈಗಳಿಗೆಲ್ಲ ಇಡಬೇಕಂತ ಈ ಥರ ಸೆಟಪ್ ಮಾಡ್ಕೊಂಡಿದ್ದೀವಿ. ಎಲ್ಲ ಹಣ್ಣುಗಳು ನಾಳೆ ಬರ್ತವೆ ಎಲ್ಲ. ಕೊನೆಗೂ APMC ಮಾರ್ಕೆಟಿಗೆ ಬಂದ್ವಿ ಹಣ್ಣುಗಳನ್ನೆಲ್ಲ ತಗೊಂಡೋಗೋಕ್ಕೆ. ಇದೇ ನೋಡ್ರಿ ವಾಸವಿ ಫ್ರೂಟ್ಸು. ನಮ್ಮ ಚಿಕ್ಕಪ್ಪ ಇಲ್ಲೇ ಮಂಡಿಲಿ ಕೆಲಸ ಮಾಡೋದು. ಅಂದರೆ ಅವ್ರದ್ದೇ ಕೆಲಸ ಮಾಡಲ್ಲ, ಅವರೇ ನಡೆಸ್ತಾ ಇರೋದು. ಹಣ್ಣುಗಳನ್ನೆಲ್ಲ ಇಟ್ಕೊಂಡು ಮನೆಗೆ ಬಂದ್ವಿ. ಸಖತ್ ಟಯರ್ಡ್ ಆಗಿದ್ವಿ ಗುರು. ನೋಡಿ, ಸಖತ್ತಾಗಿ ಟಯರ್ಡಾಗಿ ಬರೀ ಕಣ್ಣಾಗೆ ನಿದ್ದೆ ಇತ್ತು. ನೆಕ್ಸ್ಟ್ ಡೇ ಮಾರ್ನಿಂಗ್ ಬೇಗ ಎದ್ಬಿಟ್ಟು ಕತ್ಲಿದ್ದಾಗಲೇ ಎಲ್ಲ ಹುಡುಗರು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದುಬಿಟ್ಟು ಹಣ್ಣುಗಳನ್ನೆಲ್ಲ ಒಳಗಡೆ ಇಟ್ಟು ಪೂಜೆನ ಮಾಡ್ಕೊಂಡ್ವಿ. ಪೂಜೆನೇ ಮಾಡಿ ಟ್ರೈಗಳಿಗೆಲ್ಲ ಹಣ್ಣುಗಳನ್ನ ಇಡ್ರಿ ಅಂತ ನಮ್ಮ ಚಿಕ್ಕಪ್ಪ ಹೇಳಿತ್ತು. ಹಂಗಾಗಿ ಹಣ್ಣುಗಳನ್ನಿಟ್ಟು ಪೂಜೆ ಮಾಡಿದ್ವಿ. ಇನ್ಮೇಲೆ ಹಣ್ಣುಗಳನ್ನ ಜೋಡ್ಸೋಕ್ಕೆ ರೆಡಿ ಮಾಡ್ಕೋಬೇಕು. ಫಸ್ಟ್ ಟೈಮ್ ಅಲ್ಲ, ಹಣ್ಣುಗಳು ಜೋಡಿಸೋದು ಹೆಂಗೆ ಅಂತ ಥಿಂಕ್ ಮಾಡ್ತಾಯಿದ್ವಿ. ಅದ್ರಾಗೂ ಯೂಟ್ಯೂಬ್ ನೋಡ್ಕೊಂಡು ಇಟ್ವಿ. ನೆಕ್ಸ್ಟ್ ಎಳ್ನೀರು ನಾವೇ ಕೀಳಿಸ್ತೀವಿ ಎಳ್ನೀರುಗಳನ್ನ. ಹೊಳಲ್ಕೆರೆ ಹೊಸದುರ್ಗದಿಂದ ಬರ್ತವೆ ನಮ್ಮ ಮಾಲು. ಸ್ಪೆಷಲ್ ಅಂದರೆ ತುಂಬ ಸ್ಪೆಷಲ್. ಅವತ್ತಿನ ದಿನವೇ ಶಾಮನೂರು ಅಜ್ಜರು ತೀರ್ಕೊಂಡ್ಬಿಟ್ಟಿದ್ರು. ಅವ್ರ ಮೆರವಣಿಗೆ ನೋಡ್ತಾ ಹಂಗೆ ಸ್ವಲ್ಪ ಮುಂದೆ ಸೀದಾ ನಮ್ಮ ಶಾಪಿಗೆ ಬಂದ್ವಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಎಲ್ಲ ಹಣ್ಣುಗಳನ್ನೆಲ್ಲ ಟ್ರೈಗಳಲ್ಲೆಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ದೀವಿ. ನಮ್ಮ ರಾಘವೇಂದ್ರ ಫ್ರೂಟ್ ಆ್ಯಂಡ್ ವೆಜಿಟೇಬಲ್ ಹೋಲ್ಸೇಲ್ ಅಂತ ಶಾಪಿಗೆ ನೇಮ್ ಇಟ್ಟಿದ್ದೀವಿ. ಸೀದಾ ಬಂದರೆ ಆ ಕಡೆಗೆ ಒಂದು ಟೇಬಲ್, ಈ ಕಡೆಗೆ ಒಂದು ಟೇಬಲ್ ಇಟ್ಟು ಟ್ರೈಗಳಿಗೆಲ್ಲ ಕ್ಲಿಯರಾಗಿ ಹಣ್ಣುಗಳು ಜೋಡಿಸಿದ್ದೀವಿ. ನಮ್ಮ ರಾಘವೇಂದ್ರ ಸ್ವಾಮಿ ನೆನೆಸ್ಕೊಂಡು ಬೆಳಗ್ಗೆನೇ ಸೂರ್ಯ ಊಟಕ್ಕಿಂತ ಮುಂಚೆನೇ ಪೂಜೆ ಮಾಡಿ ನಮ್ಮ ತಕ್ಕಡಿ ನೋಡ್ಬೋದು. ಸ್ಪೆಷಲ್ ಐತೆ ಅದು ತಕ್ಕಡಿ. ಹಣ್ಣುಗಳನ್ನೆಲ್ಲ ಒಳ್ಳೆ ಹಣ್ಣುಗಳು, ಫಸ್ಟ್ ಕ್ವಾಲಿಟಿ ಹಣ್ಣುಗಳನ್ನೇ ಇಟ್ಟಿರೋದು. ನಮ್ಮ ಚಿಕ್ಕಪ್ಪರು ಹೇಳಿ, ಅದು ಏನೇ ಇರಲಿ, ಅದು ಎಷ್ಟೇ ಇರಲಿ ಕಾಸ್ಟ್ಲಿ, ಫಸ್ಟ್ ಕ್ವಾಲಿಟಿನೇ ಕೊಡೋಣ ಜನಕ್ಕೆ ಅಂತ ಹೇಳಿ ನಾವು ಫಸ್ಟ್ ಕ್ವಾಲಿಟಿನೇ ಇಟ್ಟಿರೋದು. ಎಲ್ಲ ಹಣ್ಣುಗಳು ನೋಡ್ತಾ ಇರ್ಬೋದು ನೀವು. ಸಖತ್ತಿದ್ದಾವೆ ಟೇಸ್ಟ್ ಮಾತ್ರ. ಹಣ್ಣುಗಳು ಕಾಯಿನೂ ಸಿಗ್ತವೆ, ಎಳ್ನೀರಿಗೂ ಸಿಗ್ತೈತೆ. ನಮ್ದ್ರ ಸ್ಪೆಷಲ್ ಅಂದರೆ ಎಳ್ನೀರು ನಾವೇ ಕೀಳ್ಸೋದು. ಈ ಥರ ಅಂಗಡಿಗಳು ಅಲ್ಲಲ್ಲಿ ಪಾಯಿಂಟ್ಗಳನ್ನು ಹಾಕಿದ್ದೀವಿ. ಯಾರಾದರೂ ಕಡಿಯೋದು ತುಂಬ ಸಖತ್ತಾಗಿ ಕಡಿಯೋರು ಯಾರು ಇದ್ದರೆ ನಮ್ಮ ಕಾಂಟ್ಯಾಕ್ಟ್ ಮಾಡ್ಬೋದು. ನಮಗೆ ಎಳ್ನೀರು ಕಡಿಯೋರು ಬೇಕಾಗೈತೆ. ಸಖತ್ತಾಗಿ ಕಡಿಬೇಕು ಎಳ್ನೀರು. ಒಂದು 2-3 ತಕ್ಕ ಪಾಯಿಂಟ್ಗಳು ಹಾಕಿದ್ದೀವಿ. ಇಲ್ಲಿ ಕುಂದವಾಡಕೆರೆ, JMT ಹತ್ರ, ವಿದ್ಯಾನಗರ, ಮತ್ತು ನಮ್ಮ ಸರಸ್ವತಿ ನಗರ, ಮತ್ತು ಇದು ಸ್ಟೇಡಿಯಂ ಹತ್ರನೂ ಇಡ್ತಿದ್ದೀವಿ. ಇದು ಕುಂದವಾಡಕೆರೆ ನೋಡ್ಬೋದು. ಸಂಜೆ ಬಂದಿದ್ವಿ.
ಒಳ್ಳೆ ಸಖತ್ ನೇಚರು, ತುಂಬ ಜನ ಬರ್ತಾರೆ. ಮತ್ತು ನೆಕ್ಸ್ಟ್ ಬಾಡ ಕ್ರಾಸಲ್ಲೂ ಇಟ್ಟಿದ್ವಿ, ಅಷ್ಟೊಂದೇನು ಆಗಲಿಲ್ಲ. ಬಾಡ ಕ್ರಾಸ್ ಕಡೆಗೆ ಏನು ಗಿರಾಕಿನೇ ಆಗಲಿಲ್ಲ ಗುರು, ಸುಮ್ಮನೆ ತುಂಬ ಹೊತ್ತು ಇಟ್ಕೊಂಡು ಹಂಗೆ ಬಂದ್ವಿ. ಮತ್ತು ಸಂಜೆ ಕುಂದವಾಡ ಕೆರೆ ಹತ್ರನೇ ಬಂದು ಎಳ್ನೀರು ಒಂದು 10-20 ಹೋದ್ವು. ಚೆನ್ನಾಗಿ ಕಸ್ಟಮರ್ ಇಲ್ಲಿ ಚೆನ್ನಾಗಿ ಮಾತಾಡ್ತಾರೆ. ಈಗ ಒಂದು ಬಿಸ್ನೆಸ್ ಮಾಡಬೇಕಂದ್ರೆ ಏಳು ಬೀಳು ಇದ್ದಿದ್ದೆ, ಆದರೆ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋರಂತರೂ ಹಾಳಾಗಿ ದುಡಿಲೇಬೇಕು. ಸ್ಟಾರ್ಟಿಂಗು ನಾವು ಹಂಗೆ ಬಿಸ್ನೆಸ್ ಮಾಡ್ತೀವಿ, ನಾವು ದುಡ್ಡು ಹಾಕಿದ್ದೀವಿ ಅಂತಂದು ಹಂಗೆ ದರ್ಬಾರ್ ಮಾಡ್ಕೊಂತ ನಡ್ಕೊಂಡು ಹಂಗೆ ಯಾರು ವರ್ಕರ್ಸ್ ಇಟ್ಕೊಂಡು ಮಾಡ್ತೀವಿ ಅಂದರೆ ಆಗಲ್ಲ. ನಾವೇ ದುಡ್ಡು ಹಾಕೋರು ನಾವೇ ಆಗಿರ್ಬೇಕು, ಹಾಳಾಗಿ ದುಡಿಯೋರು ನಾವಾಗಿರ್ಬೇಕು. ಹಂಗಾದ್ರೆ ಮಾತ್ರ ರಾಜನಾಗಿರೋಕ್ಕಾಗುತ್ತೆ ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಇದೇ ಥರ ವೀಡಿಯೋಗೋಸ್ಕರ ನಾನು ಸಪೋರ್ಟ್ ಮಾಡಿ.